ವೆಲ್ಕಮ್ ಟು ದಿವ್ಯಾ ವೆಂಕಿ ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಲೋ, ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲೆಲ್ಲ ಗುಡಿಸ್ತಿದ್ದೆ. ಅದನ್ನು ನನ್ನ ಮಗಳು ನೋಡಿಬಿಟ್ಟು ನಾನು ಗುಡಿಸ್ತೀನಿ ಅಂತ ಬಂದು 2 ಪಾರ್ಕಿ ಕಡ್ಡಿ ಎತ್ಕೊಂಡು ಗುಡಿಸ್ತಿದ್ಲು. ಸರಿ ಅಂತ ಈಚೆ ಕಡೆ ಎಲ್ಲ ಗುಡಿಸ್ಬಿಟ್ಟು ಒಳಗಡೆ ಬಂದ್ವಿ. ಮನೆಗೆ ಬಂದು ಮನೆ ಸ್ವಲ್ಪ ಒರೆಸ್ಬೇಕಾಗಿತ್ತು, ಹಾಗಾಗಿ ನಾನು ಮನೆಯೆಲ್ಲ ಒರೆಸ್ಕೊತಿದ್ದೆ. ಈಚೆಗಡೆ ಮಾತ್ರ ನಾನು ಮಾಪಲ್ಲಿ ಒರೆಸ್ಕೊತೀನಿ, ಮನೆ ಒಳಗಡೆ ನಾನು ಬಟ್ಟೆಲಿ ಒರೆಸ್ಕೊತೀನಿ. ಯಾಕೆ ಅಂತಂದರೆ ನಮ್ಮ ಮನೆ ಟೈಲ್ಸ್ ಫುಲ್ಲು ವೈಟಾಗಿದೆ ಅಲ್ವಾ, ಚೂರು ಗಲೀಜಾದ್ರೂ ಕೂಡ ಎದ್ದು ಕಾಣಿಸುತ್ತೆ. ಅದರಲ್ಲೂ ಮಕ್ಕಳು ಯಾವಾಗ ಎಲ್ಲಿ ಏನು ಚೆಲ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಕೈಯಲ್ಲೇ ಕ್ಲೀನಾಗಿ ಒರೆಸ್ಕೊಂಡ್ರೆ ನಾನು ಕಂಫರ್ಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಕೈಯಲ್ಲೇ ಒರೆಸ್ಕೊತೀನಿ. ನಾನು ಮನೆಯಲ್ಲೇ ಒರೆಸ್ಬಿಟ್ಟು ಹೀಗೆ ಬಾಗಿಲೆಲ್ಲ ತೊಳ್ಕೊಂಡು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಎಲ್ಲ ಅರಿಶಿನ ಇಕ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊತಿದ್ದೆ. ನನ್ನ ಮಕ್ಕಳು ಈಚೆಗಡೆ ಆಟಾಡ್ತಿದ್ರು. ಅವರು ನಾನು ರಂಗೋಲಿ ಎಲ್ಲ ಹಾಕೋದು ನೋಡಿಬಿಟ್ಟು ನನ್ನ ಮಗಳು ಮತ್ತು ಮೇಲೆ ಮನೆ ಹುಡುಗ ಇಬ್ಬರೂ ಕೂಡ ಬಂದು ನೋಡ್ತಿದ್ರು. ವಿಡಿಯೋ ಮಾಡ್ತಾಯಿದ್ದೀರಮ್ಮ ಅಂತ ಅಂದ್ಬಿಟ್ಟು ಬಂದು ನೋಡಿ ಓಡಾಡಿಕೊಂಡು ಆಟಾಡ್ಕೊಂಡಿದ್ರು. ಹೊಸ್ದಲ್ಲಿ ತೊಳ್ಕೊಂಡಿರುವಂಥ ನೀರನ್ನು ನಾನು ಗಿಡಗಳಿಗೆ ಹಾಕ್ತೀನಿ. ಯಾಕೆ ಅಂದರೆ ಅದರಲ್ಲಿ ಅರಿಶಿನ ಮತ್ತು ಕುಂಕುಮ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ತುಳಿಯೋ ಜಾಗದಲ್ಲೆಲ್ಲೂ ಹಾಕಬಾರ್ದು, ಅದನ್ನು ತುಳಿಯಲೂಬಾರ್ದು. ಹಾಗಾಗಿ ನಾನು ಗಿಡಗಳಿಗೆ ಹಾಕ್ಕೊತೀನಿ. ಇವತ್ತು ಮಾರ್ನಿಂಗ್ ನಾನು ಮೊಟ್ಟೆ ಗೊಜ್ಜನ್ನು ಮಾಡ್ತಿದ್ದೀನಿ. ಮೊಟ್ಟೆ ಗೊಜ್ಜಲ್ಲಿ ನನಗೆ ಮೊಟ್ಟೆ ಸಿಗಲ್ಲ ಅಂತ ಯಾರು ಅಂದ್ಕೊತೀರೋ ಅವರು ಈ ರೆಮಿಡಿನ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಮೊಟ್ಟೆನ ಬೇಯಿಸ್ಕೊಂಡಿಟ್ಟಿದ್ದೆ. ಬೇಯಿಸ್ಬೇಕಾದ್ರೆ ಅದನ್ನ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಈಗ ಬೇಯಿಸಿರುವಂತಹ ಮೊಟ್ಟೆನ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಅದನ್ನ ಕಟ್ ಮಾಡ್ಕೊಬೇಕು. ಇಲ್ಲಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂದರೆ ಯೆಲ್ಲೋ ಕಲರ್ನ ಹಾಗಾಗಿ ಕಟ್ ಮಾಡ್ಕೊಬೇಕು. ವೈಟ್ ಕಲರ್ ಮಾತ್ರ ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಮಾಡಿ ಕಟ್ ಮಾಡ್ಕೊಳ್ಳಿ. ಇನ್ನು ಈ ಕಡೆ ಬಾಣಲಿಗೆ ಎಣ್ಣೆ ಮತ್ತು ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1 ಕಪ್ ಆಗುವಷ್ಟು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕ್ಕೊಬೇಡಿ, ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಟೊಮೊಟೊ ಎಲ್ಲ ಬೆಂದಮೇಲೆ ಅದಕ್ಕೆ ಇವಾಗ 4 ಮೆಣಸಿನ್ಕಾಯಿ ಹಾಕ್ಕೊಬೇಕು. ಮೆಣಸಿನ್ಕಾಯನ್ನು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಬೇಕು. ಮೊದಲಿಗೆ ನಾನಿಲ್ಲಿ ಪೆಪ್ಪರ್ ಪುಡಿ, ಖಾರದ ಪುಡಿ, 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ, ನಿಮಗೇ ಗೊತ್ತಾಗುತ್ತೆ. ಈ ಥರ ಎಲ್ಲ ಕ್ಲೀನಾಗಿ ಸಪ್ರೇಟ್ ಆದಮೇಲೆ ಅದನ್ನು ಹಾಗೆ ಬೇಯಿಸ್ಕೊಳ್ಳಿ. ಮಸಾಲೆ ಎಲ್ಲ ಹಾಕಿದ್ದೀರಲ್ವ, ಸೊ ಹಾಗಾಗಿ ಸ್ವಲ್ಪ ಬೇಯಿಸ್ಕೊಂಡು ಅದಕ್ಕೆ ಇವಾಗ ನೀರನ್ನು ಹಾಕಿ ಅದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ನಾನಿಲ್ಲಿ ಮೊಟ್ಟೆ ಹಾಕೋಣ ಅಂತ ನೋಡಿದ್ರೆ ನನ್ನ ಮಕ್ಕಳಿಬ್ರು ಮೊಟ್ಟೆ ತಿಂತಿದ್ರು. ಸರಿ ಅಂದ್ಬಿಟ್ಟು ಅವ್ರಿಗೂ ಮೊಟ್ಟೆ ಸ್ವಲ್ಪ ಕೊಟ್ಟೆ. ದಿನಕ್ಕೆ ಒಂದು ಸರಿ ಅದನ್ನು ಮಕ್ಕಳಿಗೆ ಮೊಟ್ಟೆನ ಕೊಡಬೇಕು. ಸರಿ ಅಂತ ನಾನಿಲ್ಲಿ ಕಟ್ ಮಾಡಿರುವಂತಹ ಮೊಟ್ಟೆನ ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಯಕ್ಬಿಟ್ಟೆ. ಕಾಯಿದ್ರೆ ಮಸಾಲೆ ಎಲ್ಲ ಕ್ಲೀನಾಗಿ ಮೊಟ್ಟೆಗೆ ಹಿಡಿಯುತ್ತೆ. ಹಾಗಾಗಿ ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಬಿಸಿ ಬಿಸಿಯಾದ ಮೊಟ್ಟೆ ಗೊಜ್ಜು ರೆಡಿ ಆಗುತ್ತೆ. ಹೀಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.